ಜೋರಾಗಿ ಕೂಗುತ್ತಿದ್ದ ಪ್ರಜ್ವಲ್ ದ್ರವ ನಿಧಾನವಾಗಿ ರಕ್ತನಾಳದೊಳಗೆ ಇಳಿಯುತ್ತಿದ್ದಂತೆ ಹಾಗೆ ಹರೆಗಣ್ಣು ಮುಚ್ಚಿ ಹಿಂದಕ್ಕೊರಗಿದ. ತಾನು ಪ್ರಜ್ವಲ್ನೇ. ನೋನು ನನ್ನ ದೇಹ ಹಗುರವಾಗಿ ಆಕಾಶದಲ್ಲಿ ತೇಲಾಡ್ತಿರ್ಲಿಲ್ವೇ? ತನ್ನ ಸುತ್ತಲೂ ಬಿಳಿಯ ಮೋಡಗಳು ಆವರಿಸಿ ಮೈ ಮನದ ತುಂಬ ತಂಪು ತುಂಬಿವೆ. ಇದೇನು ಬಣ್ಣ ಬಣ್ಣದ ನಕ್ಷತ್ರಗಳು, ಚಂದ್ರ ಎಲ್ಲ ತನ್ನ ಸಮೀಪ. ತಾನು ಸ್ವರ್ಗದಲ್ಲಿ ಇದ್ದೇನಾ? ಅಫ್ಕೋರ್ಸ್ ಇಟ್ ಈಸ್ ಸೋ ಹೆವ್ಲಿ. ಏನೋ ಆಶ್ಚರ್ಯ. ನಗು ನಿಲ್ಲಿಸೋದಕ್ಕೆ ಆಗದಷ್ಟು ಮನಸ್ಸಿನ ತುಂಬ ಉಲ್ಲಾಸ, ಹುಚ್ಚು ಸಂತೋಷ. ಆದರೆ ಕೈಕಾಲುಗಳನ್ನು ಆಡಿಸಿದಷ್ಟು ಮಂಪರು ಆವರಿಸೋದ್ರಿಂದ ಪ್ರಜ್ವಲ್ ಅಲ್ಲೇ ಕುಸಿದ. ಅವನಿಗೆ ಎಚ್ಚರವಾದಾಗ ಪಾರ್ಟಿ ಹಾಲ್ ತಣ್ಣಗಿತ್ತು. ಗೋವಿಂದ, ವೈಶಾಲಿ ಸಾವಿರಾರು ರೂಪಾಯಿ ಸುರಿದು ಮಗನಿಗೆ ಸುಖದ ಸುಪ್ಪತ್ತಿಗೆ ಹಾಸಿರುವಾಗ ಪ್ರಜ್ವಲ್ ಯಾವುದೋ ಫಾರ್ಮ್ ಹೌಸ್ನ ಮೂಲೆಯಲ್ಲಿ ತಬ್ಬಲಿಯಂತೆ ಹುರುಳಿ ಬಿದ್ದಿದ್ದನ್ನು ಕಂಡು ಎಷ್ಟು ವ್ಯಥೆ ಪಡ್ತಿದ್ರೋ. ಪ್ರಜ್ವಲ್ ನಿಧಾನವಾಗಿ ಕಣ್ಬಿಟ್ಟಾಗ ತಕ್ಷಣ ಅವನಿಗೆ ಪರಿಸರದ ಅರಿವು ಮೂಡಲಿಲ್ಲ. ಏನೋ ಇಷ್ಟೊಂದು ಔಟ್ ಆಗಿಬಿಟ್ಟಿದ್ದೆ? ನೀನೆಲ್ಲೋ ಹಾಗೆ ಸತ್ತು ಹೋಗ್ಬಿಟ್ಟಿದ್ಯಾ ಅಂದ್ಕೊಂಡಿದ್ನಲ್ಲೋ. ಹೇಳು, ನಡಿ, ಈಗಲೇ ಬೆಳಗ್ಗೆ 10 ಗಂಟೆ ಆಗಿದೆ. ಮನೆಗೆ ಹೋಗಲ್ವಾ? ಕಿಶೋರ್ ಅವನನ್ನು ಹೊರಟಾಗಿ ಹಿಡಿದೆಬ್ಬಿಸಿ ಮುಖಕ್ಕೆ ತಣ್ಣೀರು ಎರಚಿದ. ಲೋ, ಇಷ್ಟು ದಂಡಾಗಿ ಹೋಗ್ಬಿಟ್ರೆ ಗುಟಕ್ ಅಂತ ಪ್ರಾಣ ಹೊರಟೋದಿತ್ತು. ಮನೆಯಲ್ಲಿ ನಿನಗೆ ಕಾಯ್ತಾ ಇರ್ತಾರೆ. ಪ್ರಜ್ವಲ್ ಮನೆ ಎನ್ನುವ ಪದವೇ ಜಿಗುಪ್ಸೆ ಎನಿಸಿತು. ಕಿಶೋರ್, ನೀನು ನನ್ನ ಫ್ರೆಂಡ್, ತುಂಬ ತುಂಬ ಕ್ಲೋಸ್ ಫ್ರೆಂಡ್, ಚಿಗ್ರಿ ದೋಸ್ತ್ ಅಲ್ವಾ? ಇನ್ನೊಂದು ಇಂಜೆಕ್ಷನ್ ಕೊಡು ಪ್ಲೀಸ್ ಎಂದು ಗೋಗರೆದಾಗ ಕಿಶೋರ್ ಅವನನ್ನು ಬಲವಂತವಾಗಿ ಎಳೆದೊಯ್ದು ಕಾರ್ನಲ್ಲಿ ಕೂರಿಸ್ದ. ಮರ್ಯಾದೆಯಾಗೆ ಮನೆಗೆ ಹೋಗು, ಇನ್ನೊಂದು ಇಂಜೆಕ್ಷನ್ ನಾಳೆನೆ. ಪ್ರಜ್ವಲ್ ಕಿಶೋರ್ನ ಮನೆಯ ಡ್ರೈವರ್ ಜೊತೆ ಮನೆಗೆ ಬರುವ ಹೊತ್ತಿಗೆ ಗೋವಿಂದ, ವೈಶಾಲಿ ಕೆಲಸಕ್ಕೆ ಹೊರಟು ನಿಂತಿದ್ರು. ಅಡಿಗೆಯವರು ಒಳಗೆ ಅಡಿಗೆ ಮಾಡ್ತಿದ್ರು. ಸುಮತಿ ರೂಮ್ನಲ್ಲಿ ಏನೋ ಕೆಲಸ ಮಾಡ್ತಿದ್ಲು. ಬಿಕು ಎಂದು ನಿಶ್ಶಬ್ದವಾಗಿದ್ದ ಮನೆಯಲ್ಲಿರಲು ಅವನಿಗೆ ಅಸಹನೀಯವಾಗಿತ್ತು. ಆಗಾಗ ಅವನು ಕಿಶೋರ್ನ ಫೋನಿನ ನಂಬರ್ ತಿರುಗಿಸಿ, ಕಿಶೋರ್ ಪ್ಲೀಸ್, ಯಾರು, ನನಗೆ ಇಂಜೆಕ್ಷನ್ ಕೊಡು ಎಂದು ಬೇಡ್ಕೊಳ್ತಿದ್ದ. ಒಂದೆರಡು ಬಾರಿ ಸುಮತಿ ಕುತೂಹಲದಿಂದ ಇಣುಕಿ ನೋಡಿದಾಗ ತಟ್ಟನೆ ಫೋನ್ ಇಟ್ಬಿಟ್ಟಿದ್ದ. ಮತ್ತೆ ಸುಮತಿ ಒಳಗೆ ಹೋದ್ಮೇಲೆ ಕಿಶೋರ್ಗೆ ಫೋನ್ ಮಾಡಿ, ಕಿಶೋರ್ ಪ್ಲೀಸ್, ನನಗೆ ಇಂಜೆಕ್ಷನ್ ಬೇಕು ಪ್ಲೀಸ್, ನೀನು ಕಾಲಿಗೆ ಬೀಳ್ತೀನಿ ಕೊಡು ಎಂದು ಗೋಗರೆದಾಗ ಕಿಶೋರನಿಗೆ ಅವನ ಬಗ್ಗೆ ಕರುಣೆ ಹುಕ್ಕಿತೇನೋ. ಸರಿ, ನೀನು ಈಗಲೇ ನಮ್ಮ ಮನೆಗೆ ಬಾ ಎಂದು ಒಪ್ಕೊಂಡಾಗ ಪ್ರಜ್ವಲ್ಗೆ ಸ್ವರ್ಗಕ್ಕೆ ಗೇಣ್ ಇಳಿತು. ಸ್ನಾನವನ್ನು ಮಾಡದೆ ತಲೆ ಕೂದಲು ಮೇಲೆ ಬ್ರಷ್ ಆಡಿಸಿ ತಡದಡನೆ ರಸ್ತೆಗಿಳಿದು ಆಟೋ ಏರ್ದ. ಕಿಶೋರ್ ಸಿರಿಂಜಿನ ತುಂಬ ದ್ರವವನ್ನು ತುಂಬಿಸಿ ಪ್ರಜ್ವಲ್ನ ಮುಂದೆ ಹಿಡಿದಾಗ ಅವನ ಪ್ರಪಂಚವೇ ಬೇರೆಯಾಗಿತ್ತು. 1 ವಾರ ಇದೇ ಪದ್ಧತಿ ಸಾಗಿತ್ತು. ಪ್ರಜ್ವಲ್ ಕಾಲೇಜಿಗೂ ಹೋಗದೆ ಕಿಶೋರ್ನ ಮನೆಯಲ್ಲೇ ಬಿದ್ದುಕೊಂಡಿದ್ದ. ಸಂಜೆಯ ಮೇಲೆ ಕೊಂಚ ಅಮಲು ಇಳಿದಾಗ ಹೇಗೋ ಸವರ್ಸ್ಕೊಂಡು ಮನೆ ಸೇರಿ ರೂಮಿನ ಬಾಗಿಲು ಹಾಕ್ಕೊಂಡು ಮಲಗಿಬಿಡ್ತಿದ್ದ. ಮೊದಮೊದಲು ವೈಶಾಲಿ ಅವನ ವರ್ತನೆಯನ್ನು ಲೆಕ್ಕಿಸದಿದ್ರು. ಇದೇ ಅವನ ದಿನಚರಿ ಆದಾಗ ಒಮ್ಮೆ ಕೇಳಿದ್ಲು, ಯಾಕೋ ಪ್ರಜ್ಜು, ಊಟನೂ ಮಾಡದೆ ಹಾಗೆ ಮಲಗಿಬಿಡ್ತೀಯಾ? ಹಸಿವೆ ಇಲ್ಲ ಮಮ್ಮಿ. ವಾಸ್ತವವಾಗಿ ಪ್ರಜ್ವಲ್ನ ನಾಲಿಗೆ ಅದರ ರುಚಿಯನ್ನೇ ಕಳೆದುಕೊಂಡಿತ್ತು. ಏನು ತಿಂದರೂ ಕಸ ತಿಂದಂತೆ ಭಾಸವಾಗ್ತಿತ್ತು. ಮನೆ ಸೇರಿ ಓದ್ಕೋಬಾರ್ದೇನೋ? ನೀನು ಮನೆಯೇ ಸೇರಲ್ಲ, ಏನೂ ತಿನ್ನಲ್ಲ ಅಂತ ಅಡಿಗೆ ಸೀತಮ್ಮ ಹೇಳ್ತಾರೆ. ಅವರ ಮಾತಿಗೆ ನೀನ್ಯಾಕೆ ಬೆಲೆ ಕೊಡ್ತೀಯ ಮಮ್ಮಿ? ಪ್ರಜ್ವಲ್ ದುಗುಡದಿಂದ ನೋಡಿದ. ಕಿಶೋರ್ ಮನೆಗೆ ಕಂಬೈನ್ ಸ್ಟಡಿ ಮಾಡೋಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಸೇರ್ತೀವಿ. ಅವನ ತಾಯಿ ನಮಗೆಲ್ಲ ತುಂಬ ತಿಂಡಿಗಳನ್ನು ಕೊಟ್ಬಿಡ್ತಾರೆ. ಅದಕ್ಕೆ ಹೊಟ್ಟೆ ತುಂಬ ಹೋಗಿರುತ್ತೆ. ಗೋವಿಂದ ಹೆಂಡತಿಯತ್ತ ಹುಬ್ಬು ಗಂಟಾಕಿ ನೋಡುತ್ತಾ, ಗಂಡು ಹುಡುಗರು ಹೇಗೋ ಮ್ಯಾನೇಜ್ ಮಾಡ್ಕೊಳ್ತಾರೆ. ಅವನೇನು ಚಿಕ್ಕ ಮಗುನ? ನೀನು ಹೀಗೆ ಮುದ್ದು ಮಾಡಿಯೇ ಅವನು ಹಾಳಾಗಿರೋದು ಎಂದು ರೇಗಿದಾಗ ವೈಶಾಲಿ ನಿಟ್ಟಿಸಿಬಿಟ್ಲು. ಹೌದು ಗೋವಿಂದ್, ಈ ಸಲ ಪ್ರಜ್ವಲ್ PUC ದಾಟಿದ ಮೇಲೆ ಹೇಗೋ ಡೊನೇಷನ್ ಕೊಟ್ಟಾದರೂ ಅವನನ್ನು ಬೇರೆ ಊರಿನಲ್ಲಿ ಮೆಡಿಕಲ್ಗೆ ಸೇರಿಸ್ಬಿಡೋಣ. ಹಾಸ್ಟೆಲ್ನಲ್ಲಿದ್ದು ಓದಿದ್ರೆ ಅವನಿಗೂ ಜವಾಬ್ದಾರಿ ಬರುತ್ತೆ. ಪ್ರಜ್ವಲ್ಗೆ ಇದು ಯಾವುದರ ಪರಿವೇ ಇರಲಿಲ್ಲ. ಅವನು ತನ್ನ ಲೋಕದಲ್ಲೇ ವಿಹರಿಸುತ್ತಿದ್ದ. ಕಿಶೋರ್ ಈಗ ಹೊಸ ವರಸೆ ತೆಗೆಯಲು ಆರಂಭಿಸಿದ. ಇಂಜೆಕ್ಷನ್ಗಾಗಿ ಹಂಬಲಿಸುತ್ತಾ ತನ್ನ ಮನೆಗೆ ಧಾವಿಸಿ ಬರುವ ಪ್ರಜ್ವಲ್ ಮುಂದೆ ತನ್ನ ಷರತ್ತು ಮಂಡಿಸಿದ. ಬಿಟ್ಟಿ ಇಂಜೆಕ್ಷನ್ ನಿನಗೆ ಕೊಡೋಕೆ ಇದು ನಿನ್ನ ತಾತನ ಮನೆಯಲ್ಲ. 1,500 ರೂಪಾಯಿ ತೆಗಿ, ಆಮೇಲೆ ಇಂಜೆಕ್ಷನ್ ಕೊಡ್ತೀನಿ. ಸತಾಯಿಸ್ಬೇಡ ಕಿಶು, ಬೇಕಿದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ.
ಕಿಶೋರ್ ಗಡಸಾಗಿ, ಸಾಕು ಸುಮ್ಮನಿರು, ಡ್ರಾಮಾ ಮಾಡಬೇಡ, ದುಡ್ಡು ಕೊಡದೆ ಇಂಜೆಕ್ಷನ್ ಬಿಲ್ಕುಲ್ ಕೊಡಲ್ಲ ಎಂದು ಖಚಿತವಾಗಿ ನೋಡಿದಾಗ ಪ್ರಜ್ವಲ್ ಕಂಗಾಲಾದ. ಒಮ್ಮೆಗೆ 1,500 ರೂಪಾಯಿ ಅವನ ಬಳಿ ಇರಬೇಕಲ್ಲ. ನಾಳೆ ದುಡ್ಡು ತಂದು ಕೊಡ್ತೀನಿ, ಈಗ ಸಾಲಾಗಿಲ್ಲ ಹೇಳಿ ನುಣುಚ್ಕೊಳ್ಬೇಡ. ಈ ಕೈಯಿಂದ ಹಣ ಕೊಡು, ಆ ಕೈಯಿಂದ ಇಂಜೆಕ್ಷನ್ ತಗೋ, ಕಿಶೋರ್ ದೃಢವಾಗಿ ಹೇಳಿದಾಗ ಪ್ರಜ್ವಲ್ ಅನುಮಾನಿಸುತ್ತಾ ನಿಂತ. ಸರಿ, ಇಂಜೆಕ್ಷನ್ ಬೇಡದಿದ್ರೆ ತೆಪ್ಪಗೆ ಮನೆಗೆ ಹೋಗು. ಕಿಶೋರ್ ಬೆಂತಿರುಗಿಸಿ ಒಳಗೆ ನಡೆದ. ತನಗೆ ಸ್ವರ್ಗಮುಖ ನೀಡುವ ಇಂಜೆಕ್ಷನ್ ತಿರಸ್ಕರಿಸುವ ತ್ಯಾಗಿ ಪ್ರಜ್ವಲ್ನಾಗಿರಲಿಲ್ಲ. ಅವನು ತನ್ನ ಬೆರಳಿನಲ್ಲಿದ್ದ ಚಿನ್ನದ ಉಂಗುರ ಮಾರಿ ದುಡ್ಡು ತಂದು ಕೊಟ್ಟಾಗ ಕಿಶೋರ್ನ ಮುಖದ ಮೇಲೆ ವಿಜಯೋತ್ಸವದ ನಗೆ ಮಿಡ್ತು. ಈಗ ನೀನು ಬಹದ್ದೂರ್ ಗಂಡು ಎಂದು ಹೊಗಳುತ್ತಾ ಅವನಿಗೆ ಇಂಜೆಕ್ಷನ್ ನೀಡಿದ. ಪ್ರಜ್ವಲ್ ಈಗೀಗ ತಾನೇ ಚುಚ್ಕೊಳ್ಳೋದನ್ನು ಕಲ್ತಿದ್ದ. ಅಂದಿನಿಂದ ಪ್ರಜ್ವಲ್ ಕಿಶೋರ್ನ ಮನೆಗೆ ಹೋಗುವ ಮುನ್ನ ಬ್ಯಾಂಕಿನಲ್ಲಿ ಗೋವಿಂದ ಅವನ ಹೆಸರಿನಲ್ಲಿಟ್ಟಿದ್ದ ಹಣ ಡ್ರಾ ಮಾಡ್ಕೊಂಡು ಹೋಗ್ತಿದ್ದ. ಒಮ್ಮೆ ಗೋವಿಂದ ಪ್ರಜ್ವಲ್ನ ಪಾಸ್ಬುಕ್ ಪರಿಶೀಲಿಸುತ್ತಾ, ನಿನ್ನ ಅಕೌಂಟ್ನಲ್ಲಿದ್ದ ದುಡ್ಡೆಲ್ಲ ಏನಾಯ್ತೋ ಎಂದು ಕೇಳಿದಾಗ ಪ್ರಜ್ವಲ್ ತಬ್ಬಿಬ್ಬಾದ. ಕೆಲವು ಟೆಕ್ಸ್ಟ್ ಬುಕ್ಸ್ ನಾನೇ ತೆಗೆದುಕೊಳ್ತೀನಿ, ಎಲ್ಲಿ ಲಿಸ್ಟ್ ಕೊಡು. ಪ್ರಜ್ವಲ್ ಮಾತನಾಡಲಿಲ್ಲ. ಅಂದೇ ಕೊನೆ ಮತ್ತೆ ಅವನು ತಂದೆಯ ಬಳಿ ಹಣ ಕೇಳಲಿಲ್ಲ. ಆಗಾಗ ವೈಶಾಲಿಯಿಂದ ತೆಗೆದುಕೊಳ್ತಿದ್ದ ಹಣ ಅವನಿಗೆ ಹೆಚ್ಚು ಉಪಯೋಗವಾಗ್ತಿರುತ್ತು. ಪ್ರತಿದಿನ 1,500 ರೂಪಾಯಿ ಪಾಕೆಟ್ ಮನಿ ಕೇಳಲು ತಾಯಿಯ ಮುಂದೆ ಹೇಗೆ ಬಾಯಿ ಬಂದಿತು. ಮೊದಲ ಬಾರಿ ಹಣದ ವಿಷಯದಲ್ಲಿ ಪ್ರಜ್ವಲ್ಗೆ ಕೈ ಕಟ್ಟಿದಂತಾಯಿತು. ಹಣದ ಬಗ್ಗೆ ಕಿಶೋರ್ ನಿರ್ದಯವಾಗಿ ವರ್ತಿಸ್ತಿದ್ದ. 1,500 ರೂಪಾಯಿ 1 ಪೈಸಾ ಕಡಿಮೆ ತಂದರೂ ಅವನು ಪ್ರಜ್ವಲ್ನನ್ನು ಮನೆಯಿಂದ ಹೊರಗೆ ತಳ್ಳಿ ಬಾಗಿಲು ಹಾಕ್ಕೊಂಡ್ಬಿಡ್ತಿದ್ದ. ಪ್ರಜ್ವಲ್ಗೆ ದಿಕ್ಕು ಕಾಣದಂತಾಯಿತು. ಇಂಜೆಕ್ಷನ್ ಇಲ್ಲದೆ ಒಂದಿನ ಬದುಕೋದು ಅವನಿಗೆ ದುಸ್ಸಾಹಸ ಎನಿಸಿದಾಗ ಅವನು ಕಿಶೋರ್ನ ಬಳಿ ಅಂಗಲಾಚಿದ, ಗೋಗರದ, ಕೂಗಾಡಿದ, ಜಗಳವಾಡಿದ. ಕರೆನ್ಸಿ ನೋಟ್ಗಳಿಲ್ಲದೆ ಏನೂ ಸಾಧ್ಯವಿಲ್ಲವೆಂದು ಕಿಶೋರ್ ಕೈ ತಾರತಮ್ಯ ಆಡಿಸಿದಾಗ ಪ್ರಜ್ವಲ್ ಹುಚ್ಚನಂತೆ ಮನೆಗೆ ಬಂದ. ಆಗ ಸಮಯ ಮಧ್ಯಾಹ್ನ 2:15. ಮನೆಯಲ್ಲಿ ಹಾಳು ಕಾಳು ಹೊರತು ಯಾರೂ ಓಡಾಡ್ತಿರಲಿಲ್ಲ. ಸುಮತಿ ರೂಮ್ನಲ್ಲಿ ಬಾಗಿಲು ಹಾಕ್ಕೊಂಡು ವಿಶ್ರಮಿಸ್ಕೊಳ್ತಿದ್ಲು. ಪ್ರಜ್ವಲ್ ತನ್ನ ತಲೆಯನ್ನು ತಿಳಿ ಮಾಡಿಕೊಳ್ಳಲು ಸಿಗರೇಟನ್ನು ಬಾಯಿಗಿಟ್ಟು ಲೈಟರ್ನಿಂದ ಅಂಟಿಸಿಕೊಳ್ಳಲು ಯತ್ನಿಸಿದಾಗ ಲೈಟರ್ ಕೆಟ್ಟು ಹೋಯಿತು. ಅವನು ಮಹಡಿಯಿಂದ ಇಳಿದು ಒಂದು ಬೆಂಕಿ ಪೊಟ್ಟಣ ತೆಗೆದುಕೊಳ್ಳುವಲ್ಲೂ ದೇವರ ಮನೆ ಪ್ರವೇಶಿಸಿದ. ಲಲಿತಮ್ಮ ಜೀವಂತವಾಗಿರುವಾಗ ಅವರು ಪಂಕಿತವಾಗಿ ದೇವರ ಪೂಜೆ ಮಾಡ್ತಿದ್ರು. ಮಂಗಳಾರತಿ ಮಾಡುವಾಗ ತಪ್ಪದೆ ಪ್ರಜ್ವಲ್, ಸಾತ್ವಿಕ್ ಇಬ್ಬರನ್ನು ಕರೆದು ಮಂಗಳಾರತಿ ಮಾಡಿ ಪ್ರಸಾದ, ಕಲ್ಸಕ್ಕರೆ, ಒಣದ್ರಾಕ್ಷಿ, ಗೋಡಂಬಿ ಕೊಡ್ತಿದ್ರು. ಅವರು ಹಾಸಿಗೆ ಹಿಡಿದ ಮೇಲೆ ಸುಮತಿ ಪೂಜೆ ಮಾಡ್ತಿದ್ಲು. ವೈಶಾಲಿಯಂತೂ ದೇವರ ಮನೆಯತ್ತ ತಲೆಯೇ ಹಾಕ್ತಿರ್ಲಿಲ್ಲ. ಸುಮತಿಯ ಸಂಸಾರ ಮನೆ ಬಿಟ್ಟು ಹೋದ್ಮೇಲಂತೂ ವೈಶಾಲಿ ದೇವರ ಪೂಜೆಯೇ ಮಾಡ್ತಿರ್ಲಿಲ್ಲ. ಅಡಿಗೆಯವರೇ ಬಂದು ನೀಲಾಂಜನ ತೊಳೆದು ದೀಪ ಅಂಟಿಸ್ತಿದ್ರು. ಪ್ರಜ್ವಲ್ ನಿಧಾನವಾಗಿ ದೇವರ ಮನೆಯೊಳಗೆ ಅಡಗಿಸಿಟ್ಟಿದ್ದ ಬೆಳ್ಳಿಯ ನೀಲಾಂಜನದ ಬೆಳಕಿನಲ್ಲಿ ದೇವರ ಮೂರ್ತಿ ಪ್ರಶಾಂತವಾಗಿತ್ತು. ಅದನ್ನು ಕಂಡು ಅರೆಕ್ಷಣ ಅವನ ಮನಸ್ಸು ಕ್ಷುಬ್ರಗೊಂಡಿತು. ತಾನು ಚಿಕ್ಕಂದಿನಲ್ಲಿ ಇದೇ ದೇವನ ಮನೆಯಲ್ಲಿ ಅಜ್ಜಿಯೊಡನೆ ಕುಳಿತು ಶ್ಲೋಕ ಹೇಳ್ತಿದ್ದಿದ್ದು, ದೇವರಿಗೆ ಊದಿನ ಕಡ್ಡಿ ಹಚ್ಚುತ್ತಿದ್ದುದು ನೆನಪಿಗೆ ಬಂದು ಎದೆ ಭಾರವಾಯಿತು. ಅರೆಕ್ಷಣ ಅಷ್ಟೇ. ಹಿಂದೆ ದೇವರಿಗೆ ಊದಿನ ಕಡ್ಡಿ ಬೆಳಗುತ್ತಿದ್ದ ಕೈಗಳು ಈಗ ಸಿಗರೇಟ್ ಹಚ್ಕೊಳ್ಳಲು ದೇವರ ಮನೆಯಲ್ಲಿ ಬೆಂಕಿ ಪೊಟ್ಟಣಕ್ಕೆ ಹುಡುಕಾಟ ನಡೆಸ್ತಿತ್ತು. ಎಂಥ ವಿಪರ್ಯಾಸ! ಪ್ರಜ್ವಲ್ನ ಮನಸ್ಸು ಕಿಶೋರ್ನ ಸುತ್ತಲೂ ಅಲೆದಾಡ್ತಿತ್ತು. ಥೂ, ನನ್ನ ಮನಸ್ಸೆಷ್ಟು ಪ್ರಕ್ಷುಬ್ಧಗೊಂಡಿದೆ. ತಿಳಿಯಾದ ನೀರಿನಲ್ಲಿ ಕಲ್ಲೆಸೆದ್ರೆ ಸುರುಳಿಯಾಗಿ ಮೂಡುವ ಅಲೆಗಳ ತರಂಗದಂತೆ ಅಲ್ಲೋಲ ಕಲ್ಲೋಲವಾಗಿದೆ. ಆ ಹಾಳು ಕಿಶೋರ್ ಒಂದೇ ಒಂದು ಇಂಜೆಕ್ಷನ್ ಕೊಟ್ಟರೆ ನನ್ನ ಮನಸ್ಸು ಪ್ರಶಾಂತವಾಗ್ತದೆ. ಅವನಿಗೆ ಎಲ್ಲಿಂದ ಪ್ರತಿದಿನ 1,000-2,000 ತಂದು ಕೊಡೋದು? ಅಪ್ರಯತ್ನವಾಗಿ ಅವನ ಕಣ್ಗಳು ದೇವರ ಮುಂದಿಟ್ಟ ಹೊಳೆಯುತ್ತಿದ್ದ ಬೆಳ್ಳಿಯ ನೀಲಾಂಜನಗಳತ್ತ ಹರಿತು. ಅದಕ್ಕೆ ಎಣ್ಣೆ ಬತ್ತಿ ಇಟ್ಟು ದೀಪ ಬೆಳಗಿಸಲು ತಾನು ಪ್ರತಿನಿತ್ಯ ಅಜ್ಜಿಗೆ ಸಹಾಯ ಮಾಡ್ತಿದ್ದ ನೆನಪಾಗಿ ಅವನ ಕೈಗಳು ಕಂಪಿಸಿ ಹಿಂಜರಿದವು. ಮರುಕ್ಷಣದಲ್ಲೇ ಆ ಒಂದು ಇಂಜೆಕ್ಷನ್ಗಾಗಿ ಪ್ರಜ್ವಲ್ ದರೋಡೆ ಮಾಡೋದಕ್ಕೆ ಸಿದ್ಧವಾಗಿದ್ದ. ನೀಲಾಂಜನವನ್ನು ಊದಿ ಆರಿಸಿ ಅದನ್ನು ಸರಸರನೆ ಜೋಡಿಸಿಕೊಂಡು ಯಾರಿಗೂ ಕಾಣದಂತೆ ದೇವರ ಮನೆಯಿಂದ ಪರಾರಿಯಾದ. ಅಂದು ಮಧ್ಯಾಹ್ನ
ಅವನು ಕಿಶೋರ್ನ ಮನೆಗೆ ಹೋದಾಗ ಅವನ ಜೇಬ್ನಲ್ಲಿ 10,000 ರೂಪಾಯಿಗಳಷ್ಟು ಹಣವಿತ್ತು. ದೇವರ ಮನೆಯಲ್ಲಿದ್ದ ನೀಲಾಂಜನ ಕಾಣೆಯಾಗಿದ್ದು ವೈಶಾಲಿಗೆ ತಿಳಿದೇ ಇರಲಿಲ್ಲ. ಅಡಿಗೆ ಸೀತಮ್ಮ ಎಂದಿನಂತೆ ದೇವರ ದೀಪಗಳನ್ನು ತೊಳೆಯಲು ದೇವರ ಮನೆಗೆ ಕಾಲಿಟ್ಟವರೇ ಸ್ತಬ್ಧಭೂತರಾಗಿ ನಿಂತುಬಿಟ್ರು. ಅರೆ ಕ್ಷಣ ಅವರ ನಾಲಿಗೆಯ ದ್ರವವೇ ಆರ್ಹೋಯ್ತು. ಅಯ್ಯೋ ಅಮ್ಮೋರೆ, ದೇವರ ಮನೆ ಬೆಳ್ಳಿ ನೀಲಾಂಜನ ಕಾಣ್ತಾ ಇಲ್ಲ, ನೋಡಿ ಬನ್ನಿ ಎಂದು ಕೂಗಿದಾಗ ಸೀರೆಯನ್ನು ಪಿನ್ ಮಾಡ್ಕೊಳ್ತಿದ್ದ ವೈಶಾಲಿ ಅಸಹನೆಯಿಂದಲೇ ಬಂದ್ಲು. ಏನೇ ಹೀಗೆ ಕೂಗಾಡ್ತಿದ್ದೀರಿ? ಯಾವ ಬೆಳ್ಳಿ ನೀಲಾಂಜನ ಎಂದವಳೆ ತಟ್ಟನೆ ನಾಲಿಗೆ ಕಚ್ಕೊಂಡ್ಳು. ಛೀ, ಈ ಮನೆ ಯಜಮಾನಿಯಾಗಿ ತಾನು ಅಂತ ಪ್ರಶ್ನೆ ಕೇಳಬಾರ್ದಿತ್ತು. ಏನು ಸೀತಮ್ಮ, ದೇವ್ರ ಮನೆಯಲ್ಲಿದ್ದ ಬೆಳ್ಳಿ ಕಂಬಗಳ ಏನಾದವು? ಯಾವತ್ತಿನಿಂದ ಕಾಣ್ತಾ ಇಲ್ಲ? ಅವಳ ಪ್ರಶ್ನೆಯಿಂದ ಸೀತಮ್ಮನಿಗೆ ಹೆದರಿಕೆಯಾಗಿ ಅಳುವೆ ಬಂದ್ಬಿಡ್ತು. ನನಗೆ ಗೊತ್ತಿಲ್ಲಮ್ಮ, ನಿನ್ನೆ ನಾನು ದೇವರಿಗೆ ದೀಪ ಹಚ್ಚಿದಾಗ ಇಲ್ಲೇ ಇತ್ತು. ಈಗ ಹೇಗೆ ಕಾಣೆ ಆಗಿದೆಯೋ ಆ ದೇವರಿಗೆ ಗೊತ್ತು. ನೀವೇ ಹೀಗೆ ಹೇಳಿದರೆ ಹೇಗ್ರಿ? ನೀವು ಅಲ್ಲದೆ ದೇವರ ಮನೆಗೆ ಬೇರೆ ಯಾರೂ ಬಂದಿಲ್ಲ ಅಂತೀರಿ. ಈಗ ಇದ್ದಕ್ಕಿದ್ದ ಹಾಗೆ ಅದು ಮಾಯವಾಗಿದೆ ಅಂದರೆ ಏನರ್ಥ? ಮನೆಯಲ್ಲಿ ನಮಗಿಂತ ಅಡಿಗೆ ಕೆಲಸದವರಿಗೆ ಸಲಿಗೆ ಜಾಸ್ತಿಯಾಗಿದೆ. ವೈಶಾಲಿ ಅವರ ಮೇಲೆಯೇ ಅರಿಹಾಯ್ದ್ಲು. ಸೀತಮ್ಮ ಅವಳನ್ನೇ ದೂರ ದೂರ ನೋಡಿದ್ರು. ಅಮ್ಮ, ನಾವು ಬಡವರು ನಿಜ, ಆದರೆ ಕಳ್ಳರಲ್ಲ. ದುಡಿಯೋರಿಗೆ ಎಲ್ಲಾದ್ರೇನು? ನಿಮ್ಮ ಮನೆ ಅಲ್ದಿದ್ರೆ ಇನ್ನೊಂದು ಮನೆಗೆ ಹೋಗ್ತೀನಿ. ಬೇಕಾದರೆ ನನ್ನ ಮನೆಗೆ ಬಂದು ನೀವೇ ಜಪ್ತಿ ಮಾಡಿಬಿಡಿ. ಅಲ್ಲೇನಾದರೂ ನಿಮ್ಮ ಮನೆ ಬೆಳ್ಳಿ ನೀಲಾಂಜನ ಕಂಡ್ರೆ ನಾನೇ ಕೈಯಾರೆ ಪೊಲೀಸ್ನವರಿಗೆ ಕೋಳ ಹಾಕಿಸ್ಕೊಳ್ತೀನಿ. ಅಡಿಗೆ ಯಾಕೆ ನಂಬಿಕಸ್ಥಳೆಂದು ವೈಶಾಲಿಗೂ ಗೊತ್ತಿತ್ತು. ಇನ್ನು ಅವರು ಕೆಲಸ ಬಿಟ್ಟು ಹೋದರೆ ತನಗೆ ಕಷ್ಟ ಎಂದು ಕಳವಳಗೊಂಡ್ಳು. ಮನೆಯಲ್ಲಿ ಕಳ್ತನದ ಬಗ್ಗೆ ಇಷ್ಟು ರಾದಂತ ನಡೆಯುತ್ತಿದ್ರೂ ಪ್ರಜ್ವರ್ ನಿರ್ಲಿಪ್ತನಾಗಿದ್ದ. ಮಗ ಅಮಾಯಕನೆಂದು ನಂಬಿದ್ದ ವೈಶಾಲಿ ಅವನನ್ನು ಪ್ರಶ್ನಿಸುವ ಗೋಜಿಗೆ ಹೋಗಲಿಲ್ಲ. ವೈಶಾಲಿ ಇನ್ಮೇಲೆ ಕೆಲಸಕ್ಕೆ ಹೋಗುವಾಗ ದೇವರ ಮನೆ ಬೀಗ ಹಾಕಿ ಬೀಗದ ಕೈ ತಗೊಂಡು ಹೋಗು. ಗೋವಿಂದ ನೀಡಿದ ಸಲಹೆ ವೈಶಾಲಿಗೆ ಒಪ್ಪಿಗೆಯಾಗಿತ್ತು. ಹೌದು ಗೋವಿಂದ್, ಅದೇ ಸರಿ ಅನಿಸುತ್ತೆ. ಅವಳು ಅಡಿಗೆಯವರು ಕೆಲಸದವರಿಗೆ ಅರ್ಥವಾಗಬಾರ್ದೆಂದು ಇಂಗ್ಲೀಷ್ನಲ್ಲಿ ಹೇಳಿದ್ಲು. ಯಾರೋ ಕೆಲಸದವರು ಅದನ್ನು ಕದ್ದಿರಬೇಕ್ರಿ. ಎಲ್ಲೋ ಮನೆಯಲ್ಲಿ ಯಾರೂ ಇಲ್ಲದಾಗ ಸಾಗಿಸ್ಕೊಂಡ್ಬಿಟ್ಟಿದ್ದಾರೆ. ಸುಮ್ಮನೆ ಕೆಲಸದವರನ್ನು ಯಾಕೆ ಬ್ಲೇಮ್ ಮಾಡ್ತೀಯಾ ವೈಶಾಲಿ? ಅದನ್ನು ನೀನು ಹುಷಾರಾಗಿ ನೋಡ್ಕೊಳ್ಬೇಕಿತ್ತು. ನಮ್ಮ ತಾಯಿ ಸೊಸೆಯಾಗಿ ಬಂದ ಕಾಲದಿಂದಲೂ ದೀಪ ಹಚ್ಚಲಿ ಅಂತ ಗೋಪಾಲ ಸುಮತಿ ಅದನ್ನು ಇಲ್ಲೇ ಬಿಟ್ಟು ಹೋದರು. ಈಗ ನೋಡು, ಅದು ನಮ್ಮ ಕೈಗೂ ದಕ್ಕದೆ ಹೋಯಿತು. ಗೋವಿಂದ ಬೇಸರದಿಂದ ನುಡಿದ. ಯಾಕೋ ವೈಶಾಲಿ ಎಂದಿನಂತೆ ಅವನೊಡನೆ ವಾದಿಸಲಿಲ್ಲ. ಮೌನವಾಗಿದ್ಲು. ದೇವರ ಮನೆಯಲ್ಲಿದ್ದ ಬೆಳ್ಳಿಯ ಬುಟ್ಟಿ, ಪಂಚೋತ್ರ ಉದ್ಧರಣೆ ಯಾವುದು ತನಗೆ ದಕ್ಕೋದಿಲ್ಲವೆಂದು ಪ್ರಜ್ವಲ್ ಹತಾಶನಾದ. ಮುಂದೆ ಹಣ ಹೊಂದಿಸಿಕೊಳ್ಳುವ ವಿಧಾನ ಕುರಿತು ತಲೆಯಲ್ಲಿ ಕೀಟವೊಂದು ಕುಳಿತು ಕೊರೆಯುತ್ತಿತ್ತು. ಒಮ್ಮೆ ಗೋವಿಂದ ಅಡಿಗೆ ಕೆಲಸದವರ ಸಂಬಳ ಕೊಡಲು ಚೆಕ್ ಬರೆದು ವೈಶಾಲಿಯ ಕೈಗಿಟ್ಟಾಗ ಕೆಲಸಕ್ಕೆ ಹೋಗುವ ಗಡಿಬಿಡಿಯಲ್ಲಿದ್ದ ವೈಶಾಲಿ, ಪ್ರಜ್ಜು, ನನಗೀಗ ಬ್ಯಾಂಕಿಗೆ ಹೋಗೋಕ್ಕೆ ಟೈಮ್ ಇಲ್ಲ. ದುಡ್ಡು ಡ್ರಾ ಮಾಡಿ ಮನೆಯಲ್ಲಿ ತಂದಿಟ್ಟಿರು. ಸಂಜೆ ಬಂದು ನಾನು ಕೆಲಸದವರಿಗೆ ಸಂಬಳ ಕೊಡ್ತೀನಿ ಎಂದು ಹೇಳಿದಾಗ ಪ್ರಜ್ವಲ್ ಗೊಣಗುತ್ತಲೇ ಚೆಕ್ ತೆಗೆದುಕೊಂಡ. ಗೋವಿಂದ ಮುತ್ತು ಪೋಣಿಸದಂತೆ ಅಕ್ಷರಗಳಲ್ಲಿ ಸರಳವಾಗಿ ಸಹಿ ಹಾಕಲಾಗಿತ್ತು. ತನ್ನ ಕೈ ಬರಹ ತಂದೆಯವರನ್ನು ಬಹುತೇಕ ಹೋಲ್ತದೆ ಎಂದು ಅರಿವಾದಾಗ ಪ್ರಜ್ವಲ್ನ ತಲೆ ಮಿಂಚಿನಂತೆ ಕೆಲಸ ಮಾಡ್ತು. ತಾಯಿ ಕೆಲಸಕ್ಕೆ ಹೋದ ಮೇಲೆ ತಕ್ಷಣ ಅವನು ಬ್ಯಾಂಕಿಗೆ ಹೋಗಲಿಲ್ಲ. ತಂದೆಯ ಸಹಿಯನ್ನು ಅವನು ಪ್ರೆಸ್ಸಿಂಗ್ ಪೇಪರ್ ಇಟ್ಟು ಅಚ್ಚ ಹಾಕ್ಕೊಂಡ. 4-5 ಸಲ ಅಭ್ಯಾಸ ಮಾಡಿಕೊಂಡ ನಂತರ ಗೋವಿಂದನಂತೆಯೇ ಸಹಿ ಮಾಡೋದು ಅವನಿಗೆ ಕರಗತವಾಯಿತು. ಕೈಯಲ್ಲಿ ಚಿನ್ನದ ಭಂಡಾರವೇ ಇಟ್ಟಿದಷ್ಟು ಅವನ ಮನಸ್ಸಿಗೆ ಖುಷಿಯಾಯಿತು. ಇತ್ತೀಚೆಗೆ ಹಣದ ಅವಶ್ಯಕತೆಗಾಗಿ ಅವನು ಕಿಶೋರ್ನ ಬಳಿ ಸಾಲ ಮಾಡಿದ. ಪ್ರಜ್ವಲ್ ಹಜಾರದಲ್ಲಿದ್ದ ಡ್ರಾಯರ್ನಿಂದ ತಂದೆಯ ಚೆಕ್ ಪುಸ್ತಕ ತೆಗೆದು 10,000ಕ್ಕೆ ಚೆಕ್ ಬರೆದಾಗ ಮೊದಲು ಅವನ ಕೈ ನಡಗಿತು. ಆದರೆ ಬ್ಯಾಂಕ್ನಲ್ಲಿ ಅವನು ತಂದೆಯ ಸಹಿ ಅನುಕರಿಸಿದ ಚೆಕ್ ಆನರ್ ಆಗಿ ದುಡ್ಡು ಕೈಗೆ ಬಂದಾಗ ಪ್ರಜ್ವಲ್ ಸುಪ್ರೀತನಾದ. ತಂದೆಯ ಅಕೌಂಟ್ನಿಂದ ಹಣ ತೆಗೆಯಲು ಇದೇ ನಾಂದಿಯಾಯಿತು. ಆ ಹಣದಿಂದ ಅವನು ಕಿಶೋರ್ನ ಸಾಲವನ್ನು ತೀರಿಸಿದಲ್ಲದೆ ಇಂಜೆಕ್ಷನ್ಗಳಿಗೂ ಧಾರಾಳವಾಗಿ ಖರ್ಚು ಮಾಡಿದ. ಮೊದಮೊದಲು ಗೋವಿಂದ ವೈಶಾಲಿಗೆ ಅವನ ಚಟುವಟಿಕೆಗಳ ಬಗ್ಗೆ ತಿಳಿಯುತ್ತಿರಲಿಲ್ಲ. ಕೊನೆಗೆ ಪ್ರಜ್ವಲ್ ಚೆಕ್ಗೆ ಕಳ್ಸಹಿ ಮಾಡೋದ್ರಲ್ಲಿ ಸಿಕ್ಬಿದ್ದಾಗ ತಂದೆ ತಾಯಿ ಮಗನ ವರ್ತನೆಗೆ ದುಗುಡಗೊಂಡಿದ್ರು.
ಗೋವಿಂದ ಮಗನ ಮೇಲಿನ ಕೋಪದಿಂದ ಪಾಕೆಟ್ ಮನಿ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ದ. ಪ್ರಜ್ವಲ್ಗೆ ಈಗ ದಿಗ್ಭ್ರಮೆಯಾಗಿತ್ತು. ಅವನು ಇಂಜೆಕ್ಷನ್ನಿಂದ ಎಷ್ಟು ಪ್ರಭಾವಿತನಾಗಿದ್ದಾನೆ ಎಂದರೆ ದಿನಕ್ಕೆ 2 ಆದರೂ ತೆಗೆದುಕೊಳ್ಳದಿದ್ದರೆ ಅವನಿಗೆ ಹುಚ್ಚು ಹಿಡಿದಂತಾಗ್ತಿತ್ತು. ಹಣವಿಲ್ಲದೆ ಕಿಶೋರ್ ಏನು ಹೇಳಿದ್ರೂ ಜಗ್ತಿರಲಿಲ್ಲ. ಮಮ್ಮಿ ಡ್ಯಾಡಿ, ನಿನ್ನ ಕೈಯಲ್ಲಿ 1 ಪೈಸೆ ಮುಟ್ಸಲ್ಲ ಅಂತ ನನಗೆ ಗೊತ್ತು. ನಾನು ಯಾವ ಧೈರ್ಯದ ಮೇಲೆ ನಿನಗೆ ಸಾಲ ಕೊಡಲಿ ಎಂದು ಸಾಲ ಕೊಡಲು ನಿರಾಕರಿಸಿದ. ಪ್ರಜ್ವಲ್ ಬೇರೆ ದಾರಿ ಕಾಣದೆ ಉದ್ರೇಕನಾಗಿ ಬೇರೆ ಗೆಳೆಯರಿಂದ ಹಣ ಪಡೆಯಲು ಯತ್ನಿಸಿ ಸೋತ. ಯಾರೋ ಅವನಿಗೆ ದಿನಕ್ಕೆ 2,000 ಸಾಲ ಕೊಡೋರು. ಕೊನೆಗೆ ಪ್ರಜ್ವಲ್ ಕಿಶೋರ್ನ ಬಳಿಗೆ ಬಂದು ಅವನ ಮುಂದೆ ಹತಾಶನಾಗಿ ಕುಸಿದ. ಕಿಶು, ನಾನು ತಲೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತೀನಿ ಕಣೋ. ಈ ತರಹ ನಾನು ಬದುಕಲಾರೆ. ಎಂಥ ಸ್ನೇಹಿತನೋ ನೀನು. ಇಂಜೆಕ್ಷನ್ ಕೊಡಲ್ಲ ಅಂತೀಯಲ್ಲ, ಥೂ ಮನುಷ್ಯನೇನೋ ನೀನು. ಈಗ ನೀನು ಇಂಜೆಕ್ಷನ್ ಕೊಡಲಿಲ್ಲ ಅಂದರೆ ನಿನ್ನ ಮುಂದೆನೇ ಪ್ರಾಣ ತಗೊಂಡ್ಬಿಡ್ತೀನಿ ಎಂದು ಟೇಬಲ್ಗೆ ತಲೆ ಚಚ್ಕೊಂಡಾಗ ಕಿಶೋರನಿಗೆ ಗೆಳೆಯನ ಬಗ್ಗೆ ಕೋಪಕ್ಕಿಂತ ಮರುಕೋಪೆ ಹೆಚ್ಚಾಯಿತು. ಅವನ ಒದ್ದಾಟ ಆರ್ಭಟ ನೋಡಲಾರದೆ ತಾನಾಗಿಯೇ ಒಂದು ಮಾರ್ಗ ಸೂಚಿಸಲು ನೆರವಾದ. ಪ್ರಜ್ಜು, ಕೋಟ್ಯಾಧೀಶ್ವರನ ಮಗನಾಗಿ ನಾನೇ ದುಡ್ಡಿಗೆ ನಮ್ಮ ಅಪ್ಪನನ್ನು ಅವಲಂಬಿಸ್ತಾ ಇಲ್ಲ ಗೊತ್ತಾ. ನೀನು ಮನಸ್ಸು ಮಾಡಿದರೆ ದುಡ್ಡು ಸಂಪಾದನೆ ಮಾಡಬಹುದು. ಪ್ರಜ್ವಲ್ ಆಶ್ಚರ್ಯದಿಂದ ತಲೆ ಎತ್ತಿ ಅವನತ್ತ ನೋಡಿದ. ಆರ್ ಯು ಜೋಕಿಂಗ್? ಅರೆ ಯಾರ್, ನಾನು PUC ಕೂಡ ಪಾಸ್ ಮಾಡಿಲ್ಲ. ನನಗೆ ಯಾರು ಕೆಲಸ ಕೊಡ್ತಾರೆ? ಬಸ್ ಸ್ಟ್ಯಾಂಡ್ನಲ್ಲಿ ಕೂಲಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕಷ್ಟೇ. ಕಿಶೋರ್ ಗೊಳ್ಳೆಂದು ನಗ್ಬಿಟ್ಟ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.